ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಕಳೆದ ಸ್ವಲ್ಪ ಸಮಯದಿಂದ ನಿಮ್ಮ ಜೀವನದಲ್ಲಿ ಏನೋ ಬದಲಾಗುತ್ತಿದೆ ಎಂದು ನಿಮಗೆ ಅನಿಸುತ್ತಿದೆಯಾ? ಹೀಗೆ ಪರಿಸ್ಥಿತಿಗಳು ನಿಧಾನವಾಗಿ ಹೊಸ ತಿರುವಿನ ಕಡೆಗೆ ಹೋಗುತ್ತಿವೆ ಮತ್ತು ಬರುವ ಸಮಯ ನಿಮಗಾಗಿ ಹೊಸ ಸಾಧ್ಯತೆಗಳನ್ನು ತರುತ್ತಿದೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಹೀಗೆ ಪ್ರಶ್ನೆಗಳು ಹುಟ್ಟುತ್ತಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಂದು ನಾವು ತುಲಾ ರಾಶಿಗೆ ಸಂಬಂಧಿಸಿದ ಕೆಲವು ಮುಖ್ಯ ಸಂಕೇತಗಳು ಮತ್ತು ಸಂಭವನೀಯ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ. ಜೀವನದಲ್ಲಿ ಪ್ರತಿ ಬದಲಾವಣೆಯು ತನ್ನೊಂದಿಗೆ ಹೊಸ ಅವಕಾಶ ತೆಗೆದುಕೊಂಡು ಬರುತ್ತದೆ. ಅನೇಕ ಬಾರಿ ನಮ್ಮ ಜೀವನದಿಂದ ದೂರ ಹೋಗುವ ವಿಷಯಗಳೇ ಮುಂದೆ ನಮಗಾಗಿ ಉತ್ತಮ ದಾರಿಯನ್ನು ತಯಾರಿಸುತ್ತದೆ. ಅದಕ್ಕಾಗಿ ಈ ಸಮಯದಲ್ಲಿ ತಾಳ್ಮೆ, ಸಮತೋಲಿತ ಯೋಚನೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ನಿಮಗೆ ಅತ್ಯಂತ ಮುಖ್ಯವಾಗಬಹುದು. ನೀವು ತುಲಾ ರಾಶಿಯವರಾಗಿದ್ದರೆ ಬರುವ ದಿನಗಳಲ್ಲಿ ನಿಮ್ಮ ವೃತ್ತಿ, ಹಣ, ಕುಟುಂಬ ಸಂಬಂಧಗಳು ಮತ್ತು ವೈಯಕ್ತಿಕ ನಿರ್ಧಾರಗಳ ಬಗ್ಗೆ ವಿಶೇಷ ಗಮನ ಕೊಡಬೇಕಾಗಬಹುದು. ಯಾವುದೇ ಮುಖ್ಯ ನಿರ್ಧಾರದಲ್ಲಿ ಆತುರ ಮಾಡುವ ಬದಲು ಯೋಚಿಸಿ ಮುಂದೆ ಹೋಗಿ, ಏಕೆಂದರೆ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರ ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗಬಹುದು. ಈ ವಿಡಿಯೋದಲ್ಲಿ ಮುಂದೆ ನಾವು ಆ ಸಂಕೇತಗಳು, ಸಂಭವನೀಯ ಅವಕಾಶಗಳು ಮತ್ತು ಅವಶ್ಯಕ ಎಚ್ಚರಿಕೆಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ತುಲಾ ರಾಶಿಯವರಿಗೆ ಉಪಯುಕ್ತವಾಗಬಹುದು, ಅದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾವುದೇ ಮುಖ್ಯ ಮಾಹಿತಿ ನಿಮ್ಮಿಂದ ತಪ್ಪಿ ಹೋಗಬಾರದು. ಒಂದು ವೇಳೆ ರಾಶಿಫಲ, ಜ್ಯೋತಿಷ್ಯ ಮತ್ತು ಹೀಗೆ ಪ್ರೇರಣಾದಾಯಕ ವಿಡಿಯೋಗಳು ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಮ್ಮ ಪ್ರತಿ ಹೊಸ ವಿಡಿಯೋ ಅತ್ಯಂತ ಮೊದಲು ನಿಮಗೆ ತಲುಪುತ್ತದೆ. ಮತ್ತು ಒಂದು ವೇಳೆ ನಿಮಗೆ ಮಾತಾ ದುರ್ಗಾ ಮೇಲೆ ಶ್ರದ್ಧೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧಾಪೂರ್ವಕವಾಗಿ ಜೈ ಮಾತಾದಿ ಎಂದು ಖಂಡಿತ ಬರೆಯಿರಿ. ಹಾಗಾದರೆ ಬನ್ನಿ ಈಗ ತಿಳಿದುಕೊಳ್ಳೋಣ. ಬರುವ ಸಮಯ ತುಲಾ ರಾಶಿಗೆ ಯಾವ ಹೊಸ ಅವಕಾಶಗಳು, ಮುಖ್ಯ ಸಂಕೇತಗಳು ಮತ್ತು ಸಕಾರಾತ್ಮಕ ಬದಲಾವಣೆ ತರಬಹುದು. ಕೆಲವೊಮ್ಮೆ ಜೀವನದ ಅತಿ ದೊಡ್ಡ ಘಟನೆ ಯಾವುದೇ ಶಬ್ದ ಮಾಡಿ ಬರುವುದಿಲ್ಲ, ಅದು ಸಂಪೂರ್ಣ ಮೌನವಾಗಿ ಬರುತ್ತದೆ. ಯಾವುದೋ ಮನೆಯಿಂದ ಯಾವುದೋ ಅದೃಶ್ಯ ಉಪಸ್ಥಿತಿ ಹೇಳದೆ ಹೊರಗೆ ಹೋದಂತೆ. ವಿಚಿತ್ರ ವಿಷಯ ಏನೆಂದರೆ ಆ ಕ್ಷಣ ಮನೆ ಹಾಗೆ ಕಾಣುತ್ತದೆ, ಜನರು ಅದೇ ಇರುತ್ತಾರೆ, ಗೋಡೆಗಳು ಅದೇ ಇರುತ್ತವೆ, ಆದರೆ ಒಳಗೆ ಏನೋ ಬದಲಾಗಿರುತ್ತದೆ. ಒಂದು ವೇಳೆ ಕಳೆದ ಸ್ವಲ್ಪ ದಿನಗಳಿಂದ ನಿಮಗೆ ಯಾವುದೇ ಕಾರಣವಿಲ್ಲದೆ ಅಸಮಾಧಾನ ಅನಿಸುತ್ತಿದ್ದರೆ, ರಾತ್ರಿ ಹಠಾತ್ ನಿದ್ರೆ ಬಿಡುತ್ತಿದ್ದರೆ ಅಥವಾ ಪದೇ ಪದೇ ಹೀಗೆ ಅನಿಸುತ್ತಿದ್ದರೆ ಏನೋ ವಿಷಯ ಅರ್ಥವಾಗಲಿದೆ ಆದರೆ ಅರ್ಥವಾಗುತ್ತಿಲ್ಲ ಎಂದರೆ ಈ ಅನುಭವಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ನಿಮಗೆ ಸಿಗುತ್ತಿರುವ ಸಂಕೇತಗಳು ಸಾಮಾನ್ಯವಾಗಿಲ್ಲ. ಈಗ ನಿಮಗೆ ಇದು ಕಾಕತಾಳೀಯ ಎಂದು ಅನಿಸಬಹುದು, ಆದರೆ ಎಂದಾದರೂ ಹೀಗೆ ಆಗಿದೆಯಾ? ಯಾವುದೋ ಕೋಣೆಗೆ ಹೋದ ಕೂಡಲೇ ಹಠಾತ್ ಮನಸ್ಸು ಭಾರವಾಗಿದೆಯಾ? ಅಥವಾ ಯಾವುದೋ ಹಳೆಯ ವಸ್ತುವನ್ನು ನೋಡಿದ ಕೂಡಲೇ ಮನಸ್ಸಿನಲ್ಲಿ ಹೀಗೆ ನೋವು ಎದ್ದಿದೆಯಾ? ಯಾವುದೇ ಕಾರಣ ಇಲ್ಲದೆ ಹೀಗೆ ಘಟನೆಗಳು ಸಾಮಾನ್ಯವಾಗಿ ಆಗ ಶುರುವಾಗುತ್ತವೆ. ಜೀವನದ ಒಂದು ಅದೃಶ್ಯ ಅಧ್ಯಾಯ ಮುಗಿಯಲು ಇರುವಾಗ. ಮತ್ತು ಅತ್ಯಂತ ಆಶ್ಚರ್ಯದ ವಿಷಯ ಏನೆಂದರೆ ಹೆಚ್ಚಿನ ಜನರು ಆ ಬದಲಾವಣೆಯನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಅವರು ಎಲ್ಲವೂ ಮೊದಲಿನಂತೆ ಇದೆ ಎಂದು ತಿಳಿದುಕೊಳ್ಳುತ್ತಾರೆ, ಆದರೆ ಅವರ ಜೀವನದ ದಿಕ್ಕು ಮೌನವಾಗಿ ಬದಲಾಗಿರುತ್ತದೆ. ಇಂದು ನಾನು ನಿಮಗೆ ಹೀಗೆ ಒಂದು ವಿಷಯ ಹೇಳಲು ಹೋಗುತ್ತಿದ್ದೇನೆ. ಅದನ್ನು ಕೇಳಿ ಬಹುಶಃ ನಿಮಗೆ ಕಳೆದ ಅನೇಕ ದಿನಗಳ ಘಟನೆಗಳು ನೆನಪಿಗೆ ಬರಬಹುದು. ಆದರೆ ಈಗ ಪೂರ್ಣ ಮಾತನ್ನು ನಂಬಬೇಡಿ. ಮೊದಲು ನಿಮ್ಮ ನೆನಪುಗಳನ್ನು ಕೆದಕಿ ನೋಡಿ, ಏಕೆಂದರೆ ಈ ಕಥೆಯ ಮೊದಲ ರಹಸ್ಯ ನಿಮ್ಮ ಸ್ವತಃ ಜೀವನಕ್ಕೆ ಸಂಬಂಧಿಸಿದೆ. ಎರಡನೆಯದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಯಾವುದೋ ವ್ಯಕ್ತಿ ಮತ್ತು ಮೂರನೆಯದು ಆ ಬದಲಾವಣೆ, ಅದು ಇನ್ನೂ ನಿಮ್ಮ ಕಣ್ಣಿಗೆ ಮರೆಮಾಚಲ್ಪಟ್ಟಿದೆ. ಈ ಮೂರಕ್ಕೂ ಪರಸ್ಪರ ಸಂಬಂಧ ಇದೆ, ಆದರೆ ಅವುಗಳ ಸತ್ಯ ನಿಧಾನವಾಗಿ ಹೊರಗೆ ಬರುತ್ತದೆ. ಒಬ್ಬ ವ್ಯಕ್ತಿ ಇದ್ದ, ಅವನು ಅನೇಕ ವರ್ಷಗಳವರೆಗೆ ಕೇವಲ ಸಂಘರ್ಷವನ್ನೇ ನೋಡಿದ. ಜನರು ಅವನಿಗೆ ಹೇಳುತ್ತಿದ್ದರು ಅವನ ಅದೃಷ್ಟ ದುರ್ಬಲವಾಗಿದೆ ಎಂದು. ಅವನು ಸ್ವಲ್ಪ ಸಮಯದ ನಂತರ ಒಪ್ಪಿಕೊಂಡ, ಬಹುಶಃ ಅವನ ಜೀವನ ಹೀಗೆಯೇ ಇರುತ್ತದೆ ಎಂದು. ಆದರೆ ಒಂದು ದಿನ ಅವನು ಗಮನಿಸಿದ, ಅವನ ಮನೆಯ ವಾತಾವರಣ ಬದಲಾಗುತ್ತಿದೆ. ಯಾವುದೇ ಕಾರಣವಿಲ್ಲದೆ ಹಳೆಯ ಜಗಳಗಳು ಕಡಿಮೆಯಾಗಲು ಶುರುವಾದವು. ಯಾವಾಗಲೂ ಅವನ ಶಕ್ತಿಯನ್ನು ಮುರಿಯುತ್ತಿದ್ದ ಕೆಲವು ಜನರು ನಿಧಾನವಾಗಿ ಅವನಿಂದ ದೂರ ಹೋಗಲು ಶುರು ಮಾಡಿದರು. ಮೊದಲು ಅವನಿಗೆ ಇದು ಕೇವಲ ಕಾಕತಾಳೀಯ ಎಂದು ಅನಿಸಿತು, ಆದರೆ ನಂತರ ಅವನಿಗೆ ಅರ್ಥವಾಯಿತು, ಕೆಲವೊಮ್ಮೆ ನಮ್ಮ ಸುತ್ತಲೂ ಇರುವ ಶಕ್ತಿ ಹೋಗುವುದು ಕೂಡ ಹೊಸ ಅಧ್ಯಾಯದ ಶುರುವಾಗಬಹುದು.
ಈಗ ಸ್ವಲ್ಪ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ಕಳೆದ ಸ್ವಲ್ಪ ಸಮಯದಲ್ಲಿ ಯಾವುದಾದರೂ ಸಂಬಂಧ ಬದಲಾಗಿದೆಯಾ? ಯಾವುದೇ ವ್ಯಕ್ತಿ ಹಠಾತ್ ದೂರ ಆಗಿದ್ದಾನಾ? ಅಥವಾ ನೀವು ಬಿಡಲೇ ಬಯಸದ ಯಾವುದೋ ಅಭ್ಯಾಸ ಬಿಟ್ಟು ಹೋಗಿದೆಯಾ? ಹಾಗಾಗಿದ್ದರೆ ಅದನ್ನು ಕೇವಲ ಆಕಸ್ಮಿಕ ಎಂದು ತಿಳಿಯಬೇಡಿ. ಏಕೆಂದರೆ ಅನೇಕ ಬಾರಿ ನಮ್ಮನ್ನು ಬಿಟ್ಟು ಹೋಗುವ ವಸ್ತುವೇ ನಾವು ನಿಜವಾಗಿಯೂ ತಲುಪಬೇಕಾದ ಜಾಗಕ್ಕೆ ಹೋಗುವ ದಾರಿ ತೋರಿಸುತ್ತದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಒಂದು ವೇಳೆ ಯಾವುದೋ ಶಕ್ತಿ ನಿಜವಾಗಿಯೂ ಹೋಗುತ್ತಿದ್ದರೆ ಅದರ ನಂತರ ಏನಾಗುತ್ತದೆ? ಎಲ್ಲವೂ ಒಳ್ಳೆಯದಾಗುತ್ತದೆಯಾ ಅಥವಾ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆಯಾ? ಅದನ್ನು ಗುರುತಿಸುವುದು ಅವಶ್ಯಕವೇ? ಈ ಪ್ರಶ್ನೆಗೆ ಉತ್ತರ ಈಗ ಕೊಡುವುದಿಲ್ಲ. ಏಕೆಂದರೆ ಅದಕ್ಕಿಂತ ಮೊದಲು ನೀವು ಇನ್ನೊಂದು ಸಂಕೇತ ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಹೆಚ್ಚಿನ ಜನರು ಪೂರ್ಣ ಜೀವನ ನಿರ್ಲಕ್ಷಿಸುತ್ತಾರೆ. ಬಹುಶಃ ನೀವು ಗಮನಿಸಿರಬಹುದು, ಕಳೆದ ಕೆಲವು ದಿನಗಳಿಂದ ಚಿಕ್ಕ ಚಿಕ್ಕ ಮಾತುಗಳು ಮೊದಲಿಗಿಂತ ಹೆಚ್ಚು ಪ್ರಭಾವಿಸುತ್ತವೆ. ಯಾರದೋ ಒಂದು ಮಾತು ಮನಸ್ಸಿಗೆ ನಾಟುತ್ತದೆ. ಹಳೆಯ ಕನಸುಗಳು ಹಠಾತ್ ನೆನಪಿಗೆ ಬರಲು ಶುರು ಮಾಡುತ್ತವೆ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಯಾವುದೋ ಹಳೆಯ ಜಾಗಕ್ಕೆ ಹೋಗಬೇಕು ಎಂದು ಮನಸ್ಸು ಆಗುತ್ತದೆ. ಇದು ಕೇವಲ ಭಾವನೆಗಳದ್ದಲ್ಲ. ಕೆಲವೊಮ್ಮೆ ಮನಸ್ಸು ನಮ್ಮನ್ನು ಅಲ್ಲಿಗೆ ಕರೆದೊಯ್ಯಲು ಪ್ರಯತ್ನಿಸುತ್ತದೆ. ಮತ್ತು ಒಬ್ಬ ಹಿರಿಯರು ಹೇಳುತ್ತಿದ್ದರು, ಜೀವನದಲ್ಲಿ ಯಾವುದೋ ದೊಡ್ಡ ಬದಲಾವಣೆ ಬರಲು ಇದ್ದಾಗ ಮೊದಲು ಮನುಷ್ಯ ಒಳಗಿನ ಧ್ವನಿ ಬದಲಾಗುತ್ತದೆ. ಹೊರಗಿನ ಪ್ರಪಂಚ ನಂತರ ಬದಲಾಗುತ್ತದೆ. ಜನರು ಆ ಧ್ವನಿಯನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ನಂತರ ನಮಗೆ ಮೊದಲೇ ಯಾವುದೇ ಸಂಕೇತ ಸಿಗಲಿಲ್ಲ ಎಂದು ಹೇಳುತ್ತಾರೆ. ಆದರೆ ಸಂಕೇತ ತುಂಬಾ ಮೊದಲೇ ಸಿಕ್ಕಿರುತ್ತದೆ. ಬಹುಶಃ ನಿಮ್ಮೊಂದಿಗೆ ಹೀಗೆಯೇ ಆಗುತ್ತಿದೆ. ನೀವು ಪದೇ ಪದೇ ಯಾವುದೋ ವಿಷಯವನ್ನು ತಳ್ಳುತ್ತಿದ್ದೀರಿ, ಯಾವುದೋ ನಿರ್ಧಾರವನ್ನು ಮುಂದೆ ಹಾಕುತ್ತಿದ್ದೀರಿ ಅಥವಾ ಯಾವುದೋ ಸತ್ಯವನ್ನು ಒಪ್ಪಿಕೊಳ್ಳುವುದರಿಂದ ತಪ್ಪಿಸಿಕೊಳ್ಳುತ್ತಿದ್ದೀರಿ. ಆದರೆ ನೀವು ಅದರಿಂದ ಎಷ್ಟು ತಪ್ಪಿಸಿಕೊಳ್ಳುತ್ತೀರೋ ಅಷ್ಟು ಆ ಸಂಕೇತ ನಿಮ್ಮ ಮುಂದೆ ಹೊಸ ರೂಪದಲ್ಲಿ ಬರುತ್ತಿರುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಕೂಡ ಯಾವುದೋ ಹೀಗೆ ಯೋಚನೆ ಓಡುತ್ತಿದ್ದರೆ, ಅದನ್ನು ಯಾರಿಗೂ ಹೇಳಲು ಆಗದೆ ಇದ್ದರೆ ಅದನ್ನು ನಿಮ್ಮೊಳಗೆ ಅಡಗಿಸಿ ಇಡಬೇಡಿ. ಸರಿ, ನಂಬಿಕೆ ಇರಲಿ ಎಂದು ಬರೆಯಿರಿ. ಅನೇಕ ಬಾರಿ ಮಾತುಗಳನ್ನಲ್ಲ, ಭಾವನೆ ಮುಖ್ಯವಾಗಿರುತ್ತದೆ. ಮನುಷ್ಯ ತನ್ನ ಒಳಗಿನ ನಂಬಿಕೆಯನ್ನು ಒಪ್ಪಿಕೊಂಡಾಗ ಮಾತ್ರ ಅವನು ಬರುವ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈಗ ಸ್ವಲ್ಪ ನಿಮ್ಮ ಜೀವನವನ್ನು ಗಮನದಿಂದ ನೋಡಿ. ಮೊದಲು ಯಾವಾಗಲೂ ನಿಮ್ಮ ಸುತ್ತಲೂ ಇರುತ್ತಿದ್ದ ಕೆಲವು ಜನರು ಈಗ ಮೊದಲಿನಂತೆ ಇಲ್ಲವೇ? ಕೆಲವು ಸಂಬಂಧಗಳು ಯಾವುದೇ ದೊಡ್ಡ ಜಗಳವಿಲ್ಲದೆ ನಿಧಾನವಾಗಿ ಮುಕ್ತಾಯವಾಗಿದೆಯಾ? ನೀವು ತುಂಬ ಶ್ರಮಪಟ್ಟ ಕೆಲವು ಯೋಜನೆಗಳು ಅಚಾನಕ್ಕಾಗಿ ನಿಂತು ಹೋದವೇ? ಆ ಸಮಯದಲ್ಲಿ ನಿಮಗೆ ಎಲ್ಲವೂ ಹಾಳಾಗುತ್ತಿದೆ ಎಂದು ಅನಿಸಿರಬಹುದು. ಆದರೆ ಎಂದಾದರೂ ಹೀಗೆ ಯೋಚಿಸಿದ್ದೀರಾ, ಏನಾದರೂ ನಿಂತದ್ದು ನಿಮ್ಮನ್ನು ಬೇರೆ ದಿಕ್ಕಿಗೆ ಕರೆದೊಯ್ಯಲು ನಿಂತಿರಬಹುದೇ ಎಂದು? ಒಬ್ಬ ವೃದ್ಧ ಸಾಧುವಿನ ಕಥೆಯಿದೆ. ಜನರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಅವರ ಬಳಿ ಬರುತ್ತಿದ್ದರು. ಒಂದು ದಿನ ಒಬ್ಬ ಯುವಕ ಅವರಿಗೆ ಹೇಳಿದ, ನನ್ನ ಜೀವನದಲ್ಲಿ ಏನೋ ಒಳ್ಳೆಯದಿತ್ತು, ಅದೆಲ್ಲವೂ ನನ್ನಿಂದ ದೂರ ಹೋಗಿಬಿಟ್ಟಿದೆ. ಈಗ ನನ್ನ ಬಳಿ ಏನೂ ಉಳಿದಿಲ್ಲ. ಸಾಧು ನಗುತ್ತಾ ಹೇಳಿದರು, ಯಾವುದು ಹೇಗಿತ್ತೋ ಅದು ನಿನ್ನನ್ನು ಖಾಲಿ ಮಾಡಿಲ್ಲ, ಅದು ನಿನ್ನನ್ನು ಸಿದ್ಧಪಡಿಸಿದೆ. ಆ ಸಮಯದಲ್ಲಿ ಯುವಕನಿಗೆ ಅವರ ಮಾತು ಅರ್ಥವಾಗಲಿಲ್ಲ. ಆದರೆ ಕೆಲವು ತಿಂಗಳುಗಳ ನಂತರ ಅವನ ಜೀವನದಲ್ಲಿ ಮೊದಲು ಎಂದೂ ಒಪ್ಪಿಕೊಳ್ಳಲು ಸಾಧ್ಯವಾಗದಂತಹ ಒಂದು ಅವಕಾಶ ಬಂತು. ಅವನ ಹಳೆಯ ಪರಿಸ್ಥಿತಿಗಳು ಹಾಗೆಯೇ ಇದ್ದಿದ್ದರೆ ಅವನು ಆ ಅವಕಾಶವನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಅವನಿಗೆ ಅರ್ಥವಾಯಿತು, ಪ್ರತಿ ಬೇರ್ಪಡುವಿಕೆ ನಷ್ಟವಲ್ಲ, ಕೆಲವು ಬೇರ್ಪಡುವಿಕೆಗಳು ಭವಿಷ್ಯದ ದಾರಿಯನ್ನು ಸ್ವಚ್ಛ ಮಾಡುತ್ತವೆ. ಬಹುಶಃ ನಿನ್ನ ಕಥೆಯೂ ಇದಕ್ಕಿಂತ ಭಿನ್ನವಾಗಿಲ್ಲ. ನೀನು ಹಲವು ಬಾರಿ ನಿನ್ನ ನೋವನ್ನು ಮುಚ್ಚಿಟ್ಟು ನಗಲು ಪ್ರಯತ್ನಿಸಿದೆ. ಹಲವು ಬಾರಿ ನಿನ್ನ ಶ್ರಮ ಯಾರಿಗೂ ಕಾಣಿಸಲೇ ಇಲ್ಲ. ಕೆಲವು ಜನರು ನಿನ್ನ ಮೌನವನ್ನು ದೌರ್ಬಲ್ಯ ಎಂದು ತಿಳಿದರು. ಕೆಲವರು ನಿನ್ನ ತಾಳ್ಮೆಯ ಲಾಭ ಪಡೆದರು. ಆದರೆ ಸಮಯ ಎಲ್ಲದರ ಲೆಕ್ಕವನ್ನು ತನ್ನ ರೀತಿಯಲ್ಲಿ ಇಡುತ್ತದೆ. ಅದು ತಕ್ಷಣ ಉತ್ತರ ಕೊಡುವುದಿಲ್ಲ, ಆದರೆ ಕೊಟ್ಟಾಗ ಬಹಳಷ್ಟು ಬದಲಾಗಿ ಬಿಡುತ್ತದೆ. ಈಗ ಅದೇ ಸಮಯ ನಿಧಾನವಾಗಿ ನಿನ್ನ ಹತ್ತಿರ ಬರುತ್ತಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಬರುವ ದಿನಗಳಲ್ಲಿ ನಿನಗೆ ಒಂದು ಅಂತಹ ಅವಕಾಶ ಅಥವಾ ಒಂದು ಅಂತಹ ನಿರ್ಧಾರ ಸಿಗಬಹುದು. ಅದು ಮೊದಲ ನೋಟದಲ್ಲಿ ತುಂಬ ಸಾಮಾನ್ಯವಾಗಿ ಕಾಣುತ್ತದೆ. ಬಹುಶಃ ಯಾವುದೋ ಮಾತುಕತೆ, ಬಹುಶಃ ಯಾವುದೋ ಫೋನ್ ಕರೆ, ಯಾವುದೋ ಹಳೆಯ ವ್ಯಕ್ತಿಯ ಭೇಟಿ ಅಥವಾ ಹಠಾತ್ ನಿನ್ನ ಮನಸ್ಸಿನಲ್ಲಿ ಬಂದ ಯಾವುದೋ ಯೋಚನೆ. ಅದನ್ನು ನೀನು ಯೋಚಿಸದೆ ನಿರ್ಲಕ್ಷಿಸಿದರೆ ನಂತರ ನಿನಗೆ ಅನಿಸುತ್ತದೆ, ಜೀವನ ಸಂಕೇತ ಕೊಟ್ಟಿತ್ತು, ಆದರೆ ನಾನು ಅದನ್ನು ಗುರುತಿಸಲಿಲ್ಲ. ಇದೇ ಕಾರಣಕ್ಕೆ ಇಂದಿನ ಈ ಸಂದೇಶ ಕೇವಲ ಭವಿಷ್ಯದ ಬಗ್ಗೆ ಮಾತ್ರ ಮಾತನಾಡುತ್ತಿಲ್ಲ. ಇದು ನಿನಗೆ ವರ್ತಮಾನವನ್ನು ನೋಡುವ ರೀತಿಯನ್ನು ಬದಲಾಯಿಸಿಕೊಳ್ಳಲು ಹೇಳುತ್ತಿದೆ. ಈಗ ಆ ಮೂರನೇ ರಹಸ್ಯದ ಸಮಯ ಬಂದಿದೆ.
ಅದರ ಶುರು ವಿಡಿಯೋದ ಮೊದಲ ವಿಷಯದಲ್ಲೇ ಆಗಿತ್ತು. ಅಂತಿಮವಾಗಿ ನನ್ನ ಮನೆಯಿಂದ ಹೋಗುತ್ತಿರುವ ಶಕ್ತಿ ಯಾವುದು ಎಂದು ನೀನು ಯೋಚಿಸುತ್ತಿದ್ದೆ. ಸತ್ಯ ಏನೆಂದರೆ ಹಲವು ಬಾರಿ ಅದು ಯಾವುದೋ ಹೊರಗಿನ ಶಕ್ತಿಯಾಗಿರುವುದಿಲ್ಲ. ಅದು ವರ್ಷಗಳಿಂದ ನಿನ್ನನ್ನು ತಡೆಯುತ್ತಿದ್ದ ಭಯವಾಗಿರಬಹುದು. ಅದು ನಿನಗೆ ಈಗ ಏನು ಒಳ್ಳೆಯದು ಉಳಿದಿಲ್ಲ ಎಂದು ನಂಬಿಕೆ ಹುಟ್ಟಿಸಿದ್ದ ಹತಾಶೆಯಾಗಿರಬಹುದು. ಅದು ನೀನು ಅದೃಷ್ಟ ಎಂದು ತಿಳಿದುಕೊಂಡು ಹೊರುತ್ತಿದ್ದ ಹಳೆಯ ಹೊರೆಯಾಗಿರಬಹುದು. ಅದು ನಿಧಾನವಾಗಿ ಕಡಿಮೆಯಾಗಲು ಶುರು ಮಾಡಿದಾಗ ಮೊದಲು ವಿಚಿತ್ರವಾದ ಖಾಲಿತನ ಅನುಭವವಾಗುತ್ತದೆ. ಏಕೆಂದರೆ ಮನುಷ್ಯ ತನ್ನ ದುಃಖಕ್ಕೂ ಕೂಡ ಅಭ್ಯಾಸವಾಗಿ ಬಿಡುತ್ತಾನೆ. ಆದರೆ ಅದೇ ಖಾಲಿತನ ನಂತರ ಹೊಸ ಸಾಧ್ಯತೆಗಳು ಹುಟ್ಟುತ್ತವೆ. ಕಳೆದ ಕೆಲವು ದಿನಗಳಿಂದ ನಿನ್ನ ಒಳಗೆ ಏನೋ ಬದಲಾಗುತ್ತಿದೆ ಎಂದು ನಿನಗೆ ಅನಿಸುತ್ತಿದ್ದರೆ ಆ ಬದಲಾವಣೆಗೆ ಹೆದರಬೇಡ. ಅದನ್ನು ಗಮನದಿಂದ ನೋಡು. ಒಂದು ಹೊಸ ಅಧ್ಯಾಯ ಶುರುವಾಗಬಹುದು ಎಂಬ ಭಾವನೆ ನಿನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿದ್ದರೆ ಆ ಭಾವನೆಯನ್ನು ಅಡಗಿಸಬೇಡ. ಮತ್ತು ಈಗ ಈ ಸಂದೇಶವು ಯಾವುದೇ ರೀತಿಯಲ್ಲಿ ನಿನ್ನ ಸ್ವತಃ ಕಥೆಯಂತೆ ಅನಿಸುತ್ತಿದ್ದರೆ ನಿನ್ನ ಮನದ ಭಾವವನ್ನು ಕಮೆಂಟ್ನಲ್ಲಿ ಕೇವಲ ಒಂದು ಪದದಲ್ಲಿ ಬರೆಯಿರಿ, ಆತ್ಮವಿಶ್ವಾಸ ಎಂದು. ಹಲವು ಬಾರಿ ಒಂದು ಪದವು ನಮ್ಮ ಒಳಗಿನ ನಂಬಿಕೆಯನ್ನು ನೆನಪಿಸುತ್ತದೆ. ಆದರೆ ಕತೆ ಇನ್ನೂ ಮುಗಿದಿಲ್ಲ. ಏಕೆಂದರೆ ಅತ್ಯಂತ ಮುಖ್ಯ ಸಂಕೇತ, ಆಳವಾದ ಭವಿಷ್ಯವಾಣಿ ಮತ್ತು ಆ ಅಂತಿಮ ರಹಸ್ಯ ಇನ್ನೂ ಮುಂದೆ ಬರಬೇಕಿದೆ. ಬರುವ ಸಮಯದಲ್ಲಿ ನೀನು ಯಾವ ವಿಷಯಕ್ಕೆ ಅತ್ಯಂತ ಹೆಚ್ಚು ಗಮನ ಕೊಡಬೇಕು ಮತ್ತು ಇಂದು ಸಿಕ್ಕ ಆ ಸಂಕೇತಗಳನ್ನು ನಿರ್ಲಕ್ಷಿಸುವುದು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಎಂದು ಅದೇ ಹೇಳುತ್ತದೆ. ಇಲ್ಲಿಯವರೆಗೆ ನೀನು 3 ಕಥೆಗಳನ್ನು ಕೇಳಿದೆ, ಹಲವು ಸಂಕೇತಗಳು ಕೇಳಿದ ಮತ್ತು ಬಹುಶಃ ನಿನ್ನ ಜೀವನದ ಕೆಲವು ಘಟನೆಗಳನ್ನು ನೆನಪಿಸಿಕೊಂಡೆ. ಆದರೆ ಇನ್ನೂ ಅತ್ಯಂತ ಮುಖ್ಯವಾದ ವಿಷಯವನ್ನು ನಾನು ಹೇಳಿಲ್ಲ. ಏಕೆಂದರೆ ಕೆಲವು ವಿಷಯಗಳು ಮನಸ್ಸು ಅವುಗಳನ್ನು ಸ್ವೀಕರಿಸಲು ಸಿದ್ಧವಾದಾಗ ಮಾತ್ರ ಅರ್ಥವಾಗುತ್ತದೆ. ಈಗ ಸ್ವಲ್ಪ ಕ್ಷಣ ನಿನ್ನ ಮನೆಯ ಬಗ್ಗೆ ಊಹಿಸು. ಅದೇ ಬಾಗಿಲು, ಅದೇ ಅಂಗಳ, ಅದೇ ಗೋಡೆಗಳು. ಆದರೆ ವರ್ಷಗಳಿಂದ ಜಮಾ ಆದ ಧೂಳು ಒಂದು ದಿನ ಸ್ವಚ್ಛವಾಗಲು ಶುರುವಾದರೆ ಮೊದಲು ಏನು ಕಾಣಿಸುತ್ತದೆ? ಧೂಳಲ್ಲ, ಬದಲಿಗೆ ಮೊದಲಿನಿಂದಲೂ ಇದ್ದ ಆದರೆ ಕಾಣಿಸದಿದ್ದ ಆ ಬೆಳಕು. ಜೀವನವು ಹೀಗೇ ಇರುತ್ತದೆ. ಯಾವಾಗ ಹಳೆಯ ನಕಾರಾತ್ಮಕತೆ, ಯಾವುದೋ ಹಳೆಯ ಭಯ ಅಥವಾ ಯಾವುದೋ ಆಯಾಸಗೊಂಡ ಅಧ್ಯಾಯ ಮುಗಿಯಲು ಶುರುವಾದಾಗ ಮೊದಲು ಎಲ್ಲವೂ ವಿಚಿತ್ರವಾಗಿ ಕಾಣುತ್ತದೆ. ಹಾಗೇ ಅನಿಸುತ್ತದೆ, ಏನೋ ಕಿತ್ತುಕೊಂಡಂತೆ. ಆದರೆ ಸತ್ಯ ಏನೆಂದರೆ ಏನೋ ಹೊಸದು ಬರಲು ಜಾಗ ಆಗುತ್ತಿರುತ್ತದೆ. ಇದೇ ಶುರುವಿನಿಂದ ಸಂಕೇತ ಕೊಡುತ್ತಿದ್ದ ಅಂತಿಮ ರಹಸ್ಯ. ನಿನ್ನ ಜೀವನಕ್ಕೆ ಬರುವ ಸಮಯ ಕೇವಲ ಘಟನೆಗಳ ಸಮಯವಲ್ಲ, ಬದಲಿಗೆ ನಿರ್ಧಾರಗಳ ಸಮಯವಾಗಬಹುದು. ಈ ಸಮಯದಲ್ಲಿ ತಮ್ಮ ಮನದ ಧ್ವನಿಯನ್ನು ಕೇಳುವವರು ಮುಂದೆ ಹೋಗುತ್ತಾರೆ. ಕೇವಲ ಹಳೆಯ ಭಯಕ್ಕೆ ಅಂಟಿಕೊಳ್ಳುವವರಿಗೆ ನಂತರ ಹೀಗೆ ಅನಿಸುತ್ತದೆ, ಅವಕಾಶ ಮುಂದೆ ನಿಂತಿತು, ಆದರೆ ನಾನು ಅದನ್ನು ಗುರುತಿಸುವಲ್ಲಿ ತಡ ಮಾಡಿದೆ. ಕೊನೆಯ ಒಂದು ಕತೆ ಕೇಳು. ಒಬ್ಬ ವೃದ್ಧ ತೋಟಗಾರ ಪ್ರತಿ ವರ್ಷ ತನ್ನ ತೋಟದ ಅತ್ಯಂತ ಹಳೆಯ ಮರದ ಒಣಗಿದ ಕೊಂಬೆಗಳನ್ನು ಕತ್ತರಿಸುತ್ತಿದ್ದ. ಗ್ರಾಮದ ಜನರು ಕೇಳಿದರು, ಇಷ್ಟು ಒಳ್ಳೆಯ ಕೊಂಬೆಗಳನ್ನು ಏಕೆ ಕತ್ತರಿಸುತ್ತೀರಿ? ಅವನು ನಗುತ್ತಾ ಹೇಳಿದ, ಒಣಗಿದ ಗಿಡವನ್ನು ಹಿಡಿದುಕೊಂಡರೆ ಹೊಸ ಚಿಗುರುಗಳು ಎಲ್ಲಿ ಬರುತ್ತವೆ? ಕೆಲವು ತಿಂಗಳುಗಳ ನಂತರ ಅದೇ ಮರ ಇಡೀ ತೋಟದಲ್ಲಿ ಅತ್ಯಂತ ಹಸಿರಾಗಿ ಕಾಣಿಸಿತು. ಆಗ ಜನರಿಗೆ ಅರ್ಥವಾಯಿತು, ಕೆಲವೊಮ್ಮೆ ಬೆಳೆಯಲು ಕಳೆದುಕೊಳ್ಳುವುದು ಕೂಡ ಅಗತ್ಯ. ಬಹುಶಃ ನಿನ್ನ ಜೀವನದಲ್ಲೂ ಹೀಗೇ ನಡೆಯುತ್ತಿರಬಹುದು. ಯಾವುದೋ ಹಳೆಯ ಯೋಚನೆ, ಯಾವುದೋ ಸಂಬಂಧ, ಯಾವುದೋ ಭಯ, ಯಾವುದೋ ಅಭ್ಯಾಸ, ಅದು ಈಗ ನಿನ್ನ ಜೊತೆ ಇರಬಾರದು. ಅದು ನಿಧಾನವಾಗಿ ದೂರ ಹೋಗುತ್ತಿದ್ದರೆ ಅದನ್ನು ಪ್ರತಿ ಬಾರಿ ವಾಪಸ್ ಹಿಡಿಯಲು ಪ್ರಯತ್ನಿಸಬೇಡ. ಬರುವ ಸಮಯದಲ್ಲಿ ನೀನು 3 ವಿಷಯಗಳಿಗೆ ವಿಶೇಷ ಗಮನ ಕೊಡಬೇಕು. ಮೊದಲನೆಯದು, ಯಾವುದೇ ನಿರ್ಧಾರವನ್ನು ಕೇವಲ ಭಯದ ಆಧಾರದ ಮೇಲೆ ತೆಗೆದುಕೊಳ್ಳಬೇಡ. ಎರಡನೆಯದು, ಅವಕಾಶವು ಚಿಕ್ಕದಾಗಿ ಕಂಡರೂ ಅದನ್ನು ಅರ್ಥ ಮಾಡಿಕೊಳ್ಳದೆ ತಿರಸ್ಕರಿಸಬೇಡ. ಮೂರನೆಯದು, ಶಬ್ದ ಮಾಡದೆ ಆದರೆ ಹೆಚ್ಚಾಗಿ ಸರಿಯಾದ ದಾರಿ ತೋರಿಸುವ ನಿನ್ನ ಮನದ ಆ ಶಾಂತ ಧ್ವನಿಯನ್ನು ಕೇಳಲು ಕಲಿ. ನೆನಪಿಡು, ಭವಿಷ್ಯವು ಯಾವುದೇ ಒಂದು ಘಟನೆಯಿಂದ ಬದಲಾಗುವುದಿಲ್ಲ. ನಾವು ಸಾಮಾನ್ಯ ಎಂದು ತಿಳಿದು ತಳ್ಳುವ ಸಣ್ಣ ಸಣ್ಣ ನಿರ್ಧಾರಗಳಿಂದಲೇ ಅದು ಬದಲಾಗುತ್ತದೆ. ಇಂದಿನ ಈ ಸಂದೇಶ ನಿನ್ನೊಳಗೆ ಯಾವುದೇ ಹಳೆಯ ಯೋಚನೆಯನ್ನು ಎಬ್ಬಿಸಿದ್ದರೆ ಇದು ಕೇವಲ ಒಂದು ಕಥೆಯಲ್ಲ, ಬದಲಿಗೆ ನಿನ್ನ ಸ್ವತಃ ಪ್ರಯಾಣದ ಕನ್ನಡಿಯಾಗಿತ್ತು ಎಂದು ಅನಿಸಿದರೆ ನಿನ್ನ ಮನದ ಭಾವನೆಯನ್ನು ಒಂದು ಪದದಲ್ಲಿ ವ್ಯಕ್ತಪಡಿಸು, ಸಂಕಲ್ಪ ಎಂದು. ಕೆಲವೊಮ್ಮೆ ಒಂದು ಪದವೇ ನಮ್ಮ ಒಳಗಿನ ಬದಲಾವಣೆಯನ್ನು ಸಾಕ್ಷಿಯಾಗುತ್ತದೆ. ಮತ್ತು ಹೀಗೆ ರಹಸ್ಯಮಯ ಆತ್ಮಚಿಂತನೆಯಿಂದ ತುಂಬಿದ ಸಂದೇಶಗಳನ್ನು ಮುಂದೆಯೂ ಕೇಳಲು ಬಯಸಿದರೆ ಈ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ಮುಂದಿನ ಬಾರಿ ಜೀವನ ಯಾವುದೋ ಹೊಸ
ಸಂಕೇತ ಕೊಟ್ಟಾಗ ನೀನು ಅದನ್ನು ಗುರುತಿಸಬಹುದು. ಈ ವಿಡಿಯೋದ ನಂತರ ನಿನ್ನ ಜೀವನ ತಕ್ಷಣ ಬದಲಾಗದೇ ಇರಬಹುದು, ಆದರೆ ಇಂದಿನ ನಂತರ ನೀನು ನಿನ್ನ ಸುತ್ತಲಿನ ಸಂಕೇತಗಳನ್ನು ಸ್ವಲ್ಪ ಹೆಚ್ಚು ಗಮನದಿಂದ ನೋಡಲು ಶುರು ಮಾಡಿದರೆ, ನಿರ್ಧಾರಗಳನ್ನು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ತೆಗೆದುಕೊಳ್ಳಲು ಶುರು ಮಾಡಿದರೆ ಮತ್ತು ನಿನ್ನ ಒಳಗಿನ ಸ್ವಲ್ಪ ಹೆಚ್ಚು ಗಮನ ಕೊಡಲು ಶುರು ಮಾಡಿ, ನಿಮ್ಮ ಜೀವನದಲ್ಲಿ ನೀವು ಗೆಲ್ಲುತ್ತೀರಿ. ತುಲಾ ರಾಶಿಯವರೇ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.